ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಜೂನ್ ತಿಂಗಳ 21 ಭಾನುವಾರದಿಂದ ಜೂನ್ 27 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜೂನ್ 21 ಭಾನುವಾರ, ಜ್ಯೇಷ್ಠ ಶುಕ್ಲ ಸಪ್ತಮಿ ತಿಥಿ, ಹುಬ್ಬ ನಕ್ಷತ್ರ, ಸಿದ್ಧಯೋಗ, ಗರಜೇಕರಣ ಇರುವಂಥದ್ದು. ಇಂದು ಒಂದು ಅತ್ಯಂತ ಮಹತ್ವವಾದ ದಿನ ಆಗಿರುತ್ತೆ. ಯಾಕಂದರೆ ಭಾನುವಾರ ಸಪ್ತಮಿ, ಶುಕ್ಲ ಸಪ್ತಮಿ ಬಂದಿದೆ. ಹಾಗಾಗಿ ಭಾನು ಸಪ್ತಮಿಯನ್ನು ಆಚರಣೆ ಮಾಡುವಂಥ ಪದ್ಧತಿ, ಸೂರ್ಯನಿಗೆ ಸಂಬಂಧಪಟ್ಟ ವಿಶೇಷವಾದ ಅನುಷ್ಠಾನ, ಸೂರ್ಯ ನಮಸ್ಕಾರ, ಅದು ಆದಿತ್ಯ ಹೃದಯ ಸ್ತೋತ್ರ, ಸೂರ್ಯನಿಗೆ ಸಂಬಂಧಪಟ್ಟ ಹೋಮ ಹವನ ಇತ್ಯಾದಿಗಳನ್ನು ಮಾಡುವಂಥದ್ದು ಬಹಳ ಪ್ರಶಸ್ತವಾಗಿರುತ್ತೆ. ಸೂರ್ಯನ ಸಪ್ತಮಿ, ಭಾನು ಸಪ್ತಮಿ. ಅದೇ ರೀತಿ ಇಂದು ನಮ್ಮ ವಿಶ್ವ ಯೋಗ ದಿನವಾಗಿ ಈ ದಿನವನ್ನು ಆಚರಣೆ ಮಾಡ್ತಾರೆ. ಜೂನ್ 21 ವಿಶ್ವ ಯೋಗದ ದಿನ ಆಗಿರ್ತದೆ. ನಮ್ಮ ಭಾರತದ ಒಂದು ಹೆಮ್ಮೆಯ ಒಂದು ಕೊಡುಗೆ ಯೋಗ ಅಭ್ಯಾಸ ಅಥವಾ ಯೋಗಶಾಸ್ತ್ರ ಅಂತ ಹೇಳ್ತಾರೆ. ಹಾಗಾಗಿ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಭಾನು ಸಪ್ತಮಿಯ ಆಚರಣೆ ಮಾಡ್ತಾರೆ. ಅಲ್ಲದೆ ಈ ಸಾಯನ ಪದ್ಧತಿ ಅನುಸಾರ ಇಂದು ಅಲ್ಲಿ ಸೂರ್ಯನ ಸಾಯನ ದಕ್ಷಿಣಾಯನ ಎಂದು ಲೆಕ್ಕಾಚಾರ ಮಾಡ್ತಾರೆ. ಜೂನ್ 21ರಿಂದ ನಮ್ಮಲ್ಲಿ ಸಾಯನ ಮತ್ತು ನಿರಾಯಣ ಎಂಬ ಎರಡು ಪದ್ಧತಿ ಇದೆ. ಆ ನಿರಾಯಣ ಪದ್ಧತಿಗೆ ಜುಲೈನಲ್ಲಿ ಬರುವಂಥ ಸಂಕ್ರಾಂತಿ, ಜುಲೈನಲ್ಲಿ ಬರುವಂಥ ಸಂಕ್ರಾಂತಿಯಲ್ಲಿ 17ನೇ ತಾರೀಕಿಗೆ ದಕ್ಷಿಣಾಯನ ಆರಂಭ ಆಗುತ್ತೆ. ಆದರೆ ಸಾಯನ ಪದ್ಧತಿ ಅನುಸಾರ ಜೂನ್ 21ಕ್ಕೆ ಅಲ್ಲಿ ದಕ್ಷಿಣಾಯನದ ಲೆಕ್ಕಾಚಾರ ಮಾಡುವಂಥ ಪದ್ಧತಿನೂ ಇರುತ್ತೆ. ಹಾಗಾಗಿ ಅಲ್ಲಿ ವಿಶೇಷವಾದ ದಿನ ಆಗಿರುತ್ತೆ ಭಾನು ಸಪ್ತಮಿ. ವಿಶೇಷವಾಗಿ ಯಾವುದೇ ರೀತಿಯ ನಮ್ಮ ಜನ್ಮಾಂತರದ ದೋಷಗಳನ್ನು ಕಳೆದುಕೊಳ್ಳಿಕ್ಕೆ, ಪಿತೃ ಶಾಪಾದಿ ದೋಷಗಳನ್ನು ಕಳೆದುಕೊಳ್ಳಿಕ್ಕೆ, ಅಥವಾ ಯಾವುದೇ ಒಂದು ಕುಟುಂಬಕ್ಕೆ, ಪರಿವಾರಕ್ಕೆ ಅಂಟಿದಂಥ ನಾನಾ ರೀತಿಯ ಕಳಂಕ, ದೋಷ, ಅಪವಾದ ಇತ್ಯಾದಿಗಳನ್ನು ನಿವಾರಣೆ ಮಾಡಿಸಿಕೊಳ್ಳಿಕ್ಕೆ ಇಂದು ಭಾನು ಸಪ್ತಮಿಯಿಂದ ಸೂರ್ಯನಿಗೆ ಸಂಬಂಧಪಟ್ಟ ವ್ರತ ನಿಯಮ ಅನುಷ್ಠಾನ ಮಾಡೋದರಿಂದಲೂ ಒಳ್ಳೆಯದಾಗುತ್ತೆ. ಅಲ್ಲದೆ ಯಾರಿಗೆ ಪದೇ ಆರೋಗ್ಯ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ ಅಥವಾ ಇನ್ನಿತರ ಯಾವುದೇ ರೀತಿ ಗಂಭೀರವಾದ ಗುಣಪಡಿಸಲಾಗದಂಥ ಕಾಯಿಲೆ ಸಮಸ್ಯೆ ಇದ್ದರೆ ಇಂದು ಭಾನು ಸಪ್ತಮಿಯಿಂದ ಸೂರ್ಯ ಭಗವಂತನ ಆಚಾರ ಅನುಷ್ಠಾನಗಳನ್ನು ಮಾಡಬೇಕು. ಸೂರ್ಯ ಉದಯಕ್ಕೆ ಮುನ್ನ ಎದ್ದು ಶುಚಿರ್ಭೂತರಾಗಿ ಸೂರ್ಯನಿಗೆ ಸಂಬಂಧಿತವಾದ ಅಷ್ಟೋತ್ತರ ಶತನಾಮ ಆಗಲಿ, ದ್ವಾದಶ ನಾಮ ಆಗಲಿ, ಅಥವಾ ಇನ್ನಿತರ ಯಾವುದೇ ರೀತಿ ನಿಮಗೆ ಗುರು ಬಗ್ಗೆ ಹೇಳಿದಂಥ ಸೂರ್ಯನಿಗೆ ಸಂಬಂಧಪಟ್ಟ ಸ್ತೋತ್ರ ಶ್ಲೋಕಗಳನ್ನಾಗಲಿ, ಆದಿತ್ಯ ಹೃದಯ ಮುಂತಾದವುಗಳನ್ನು ಪಠಣ ಮಾಡಿದರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಕೈಗೂಡುವಂಥ ಒಂದು ಉತ್ತಮ ದಿನ ಆಗಿರುತ್ತೆ. ಇನ್ನು 22ನೇ ತಾರೀಕು ಸೋಮವಾರ, ಇಂದು ವಿಶೇಷವಾಗಿ ಜ್ಯೇಷ್ಠ ಶುಕ್ಲ ಅಷ್ಟಮಿ, ಪ್ರತಿ ತಿಂಗಳು ಬರುವಂಥ ಶುಕ್ಲ ಅಷ್ಟಮಿ, ದುರ್ಗಾ ಅಷ್ಟಮಿ ಅಂದರೆ ಅಮ್ಮನವರ ಪೂಜೆಗೆ, ಅಮ್ಮನವರ ವಿಶೇಷವಾದ ಅನುಷ್ಠಾನಗಳಿಗೆ, ದುರ್ಗಾಮಾತೆಯ ಅನುಷ್ಠಾನಗಳಿಗೆ ವಿಶೇಷವಾದ ದಿನ ಆಗಿರುತ್ತೆ. ಇಂದು ದುರ್ಗಾ ಅಷ್ಟಮಿ ಎಂದು ಕರೆಯಲ್ಪಡುವಂಥ ದಿನ. ಅದೇ ರೀತಿ ಇಂದು ಉತ್ತರ ನಕ್ಷತ್ರ, ವ್ಯತಿಪಾತ ಯೋಗ, ಭದ್ರಕರಣ ಇರುವಂಥದ್ದು. ಇಂದು ಖಗೋಳದ ಒಂದು ಘಟನೆ ಜರುಗುತ್ತೆ. ಬುಧನ ಒಂದು ಕಟಕ ರಾಶಿ ಪ್ರವೇಶ. ಬುಧನು ಅಲ್ಲಿ ರಾಶಿ ಪರಿವರ್ತನೆ ಮಾಡಿ ಮಿಥುನದಿಂದ ಕಟಕಕ್ಕೆ ಬುಧನ ಪ್ರವೇಶ ಆಗುವಂಥ ದಿನ. ಇದರ ಒಂದು ಪ್ರತ್ಯೇಕ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ಬುಧನ ಕಟಕ ಪ್ರವೇಶದ್ದು. ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಬುಧನಿಂದ ಸಿಗುವಂತಹ ಉತ್ತಮ ಗೋಚಾರ ಫಲಗಳ ವಿವರಣೆ, ಅದನ್ನು ವಿಶ್ಲೇಷಿಸಿಕೊಳ್ಳಿ. ವೀಕ್ಷಿಸಿದವರಿಗೆ ಧನ್ಯವಾದ. ವೀಕ್ಷಿಸದೇ ಇದ್ದವರು ಅದನ್ನು ವೀಕ್ಷಿಸಿಕೊಳ್ಳಿ. ಹಾಗೆಯೇ ಇಂದು ಆರ್ದ್ರ ನಕ್ಷತ್ರದ ಮಳೆ ಆರಂಭವಾಗುವಂಥದ್ದು. ಮಳೆಗಳಲ್ಲೇ ಪ್ರಸಿದ್ಧ ಹಾಗೂ ಪ್ರಮುಖವಾದ ಮಳೆ ಆರ್ದ್ರ ನಕ್ಷತ್ರ. ಅಂದರೆ ಅದು ಮಳೆಗಾಲದ ಒಂದು ಫುಲ್ ಸ್ವಿಂಗ್ ಅಂತ ಹೇಳ್ತೇವೆ. ಪೂರ್ಣ ಪ್ರಮಾಣದ ಮಳೆ ಹಾಗೂ ಆ ಆರ್ದ್ರ ಮಳೆಯಿಂದಾಗಿ ನೀರು ನೆಲೆ ಆಗುವಂಥದ್ದು, ಜಲ ಒಂದು ಸಮೃದ್ಧಿ ಆಗುವಂಥ ಲಕ್ಷಣಗಳು ಕಂಡು ಬರ್ತವೆ ಹಾಗಾಗಿ ಆರ್ದ್ರ ನಕ್ಷತ್ರ, ರವಿಯ ಆರ್ದ್ರ ಪ್ರವೇಶ ಆಗುವಂಥದ್ದು, ಸೂರ್ಯನ ಆರ್ದ್ರ ಪ್ರವೇಶದ ಘಟನೆ ಆರ್ದ್ರ ಮಳೆ ಆಗುವಂಥದ್ದು. ಇದಕ್ಕೆ ಕತ್ತೆ ವಾಹನವಾಗಿ ಇವು ಪರಿಗಣಿಸಲ್ಪಟ್ಟಿದೆ. ಕತ್ತೆ ವಾಹನ ಅಷ್ಟಮಿ ತಿಥಿ ಉತ್ತರ ನಕ್ಷತ್ರ ಇರುವಂಥ ದಿನ ಇಲ್ಲಿ ಆರ್ದ್ರ ಮಳೆ ಸಾಮಾನ್ಯವಾಗಿ ಈ ಬಾರಿಯ ಒಂದು ಕುಂಡಲಿ ಅಥವಾ ಅಲ್ಲಿ ಆರ್ದ್ರ ಮಳೆಯ ಸಂರಕ್ಷಣದ ಲೆಕ್ಕಾಚಾರದಲ್ಲಿ ಸ್ವಲ್ಪ ಮಧ್ಯಮ ಪ್ರಮಾಣ ಮಳೆ ಆಗುವಂಥ ಸೂಚನೆ ಇದೆ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮಳೆ ಆಗುವುದಿಲ್ಲ, ಅಥವಾ ಆದಂತಹ ಮಳೆ ಈ ಕೃಷಿ ಅಥವಾ ಇನ್ನಿತರ ಜಲಮೂಲಗಳಿಗೆ ಉಪಯೋಗ ಆಗುವುದಿಲ್ಲ. ಅದು ಸಮುದ್ರ ಸೇರ್ಬೋದು ಅಥವಾ ಯಾವುದೇ ರೀತಿಯ ಬೆಟ್ಟ ಪ್ರದೇಶಗಳಲ್ಲಿ ಮಳೆ ಆದರೆ ಅದನ್ನು ಅಷ್ಟೊಂದು ಉತ್ತಮವಾದ ಆಯ್ಕೆಯಾಗಿ ಬರೋದಿಲ್ಲ. ಹಾಗಾಗಿ ಅಲ್ಲಿ ಅರ್ಧ ಮಳೆ ಆಗುವಂಥ ಸಾಧ್ಯತೆ ಕಂಡುಬಂದಿದೆ. ಇನ್ನು 23ನೇ ತಾರೀಕು ಮಂಗಳವಾರ, ಅಲ್ಲಿ ಶುಕ್ಲ ನವಮಿ ತಿಥಿ ಇರುವಂಥದ್ದು, ಹಸ್ತ ನಕ್ಷತ್ರ, ವರಿಯನ ಯೋಗ, ಬಾಲಕರಣ ಇರುವಂಥದ್ದು. ಇಂದು ಭಾಗೀರಥಿ ಜಯಂತಿ ಅಥವಾ ಭಾಗೀರಥಿಯ ಜನ್ಮದಿನವನ್ನು ಇದು ಆಚರಣೆ ಮಾಡ್ತಾರೆ. ಭಾಗೀರಥಿ ಗಂಗಾದೇವಿ ಅಥವಾ ಈ ನಮ್ಮ ಜಲಮೂಲದ ಒಂದು ಆದಿದೇವತೆಯಾಗಿರುವಂತಹ ಭಾಗೀರಥಿಯ ಒಂದು ಜನ್ಮ ಆಗಿದೆ ಎಂಬಂತಹ ಒಂದು ಪ್ರತೀತಿ ಆಚರಣೆ ಮಾಡ್ತಾರೆ. ಜೊತೆಗೆ ಇಂದು ಕೆಲವೊಂದು ಭಾಗದಲ್ಲಿ ಹರಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಜ್ಯೇಷ್ಠ ಶುಕ್ಲ ನವಮಿಯನ್ನು ಅಲ್ಲಿ ಹರಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಸಾಮಾನ್ಯ ದಿನ ಆಗಿರುತ್ತೆ. ಯಾವುದೇ ರೀತಿಯ ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳಿಗೆ ಉತ್ತಮವಾದ ಆಯ್ಕೆ. ಇನ್ನು 23ನೇ ತಾರೀಕು
ಜ್ಯೇಷ್ಠ ಶುಕ್ಲ ದಶಮಿ ತಿಥಿ ಚಿತ್ರ ನಕ್ಷತ್ರ ಪರಿಘೋಗ ತೈತಿಲ ಕರ್ಣ ಇರುವಂಥದ್ದು ಇಂದು ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯವಹಾರ, ಒಪ್ಪಂದ, ಅಗ್ರಿಮೆಂಟು, ಸಹಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯ, ಮೀಟಿಂಗ್ಗಳಿಗೆ ಉತ್ತಮವಾದ ಅವಕಾಶ. ಇಂದು ಈ ಸ್ಮೃತಿಕಾರರಾದಂತಹ ಯಾಜ್ಞವಲ್ಕ ಮಹರ್ಷಿಗಳ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಯಾಜ್ಞವಲ್ಕ ಜಯಂತಿಯನ್ನು ಇಂದು ಆಚರಣೆ ಮಾಡುವಂಥ ಪದ್ಧತಿ ನಮ್ಮ ದೇಶದಲ್ಲಿ ಕಂಡುಬಂದಿದೆ. ಇನ್ನು 25ನೇ ತಾರೀಕು ಗುರುವಾರ, ಜೂನ್ 25 ಗುರುವಾರ, ಜ್ಯೇಷ್ಠ ಶುಕ್ಲ ಏಕಾದಶಿ, ಸ್ವಾತಿ ನಕ್ಷತ್ರ, ಶಿವಯೋಗ, ವಣಿಕರಣ ಇರುವಂಥದ್ದು. ಈ ಏಕಾದಶಿಯನ್ನು, ಜ್ಯೇಷ್ಠ ಶುಕ್ಲ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಎಂದು ಕರೆಯುತ್ತಾರೆ. ನಿರ್ಜಲ ಏಕಾದಶಿ ಅಂದರೆ ವಿಶೇಷವಾಗಿ ಎಂದು ನೀರನ್ನು ಸಹ ಸೇವನೆ ಮಾಡಿದ್ದು ಉಪವಾಸ ಮಾಡುವ ಪದ್ಧತಿ ಕೆಲವೊಂದಿರುತ್ತೆ. ಹಾಗೆಂದು ಎಲ್ಲರೂ ಮಾಡುವಂಥದ್ದೇನೋ ಕಂಪಲ್ಸರಿ ಆ ಥರ ಏನೋ ಭಾವಿಸಬೇಕಾಗಿಲ್ಲ. ಅವರವರ ಒಂದು ಆರೋಗ್ಯಕ್ಕೆ, ಕ್ಷಮತೆಗೆ ಜೊತೆಗೆ ಅವರಿಗೆ ಉಪವಾಸ ಮಾಡಿಕೊಂಡು ರೂಢಿ ಇದ್ದಂಥವ್ರು ಮಾತ್ರ ಇದನ್ನು ಮಾಡಬೇಕು. ಹೊರತು ಯಾರು ತಮ್ಮ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಬೇರೆ ಬೇರೆ ರಿಸ್ಕ್ಗಳಿದ್ದರೆ ಅಂಥವ್ರು ಇಂಥ ನಿರ್ಜಲ ಉಪವಾಸಕ್ಕೆಲ್ಲ ಕೈ ಇಕ್ಕಬಾರ್ದು. ಹಾಗಾಗಿ ನಮ್ಮ ದೇಶ ಕೆಲವೊಬ್ಬರಿಗೆ ರೂಢಿ ಇರೋದಿಲ್ಲ, ಅಥವಾ ಎಂದೂ ಉಪವಾಸ ಮಾಡಿದ್ರು ಇಂದು ನಿರ್ಜಲ ಉಪವಾಸ ಮಾಡಲಿಕ್ಕೆ ಅಲ್ಲಿ ಡಿಹೈಡ್ರೇಷನ್ ಆಗಿನೋ ಅಥವಾ ಇನ್ನಿತರ ಸ್ಮೃತಿಗೆ ತೊಂದರೆ ಆಗುವಂಥದ್ದೆಲ್ಲ ಮಾಡುವಂಥದ್ದು ಕೆಲಸ ಅಲ್ಲ. ಹಾಗಾಗಿ ಯಾರಿಗೆ ಮೊದಲಿಂದನೂ ರೂಢಿ ಇದೆ ಅಂತ ಸಜಲ ಅಥವಾ ನಿರ್ಜಲ ಯಾವುದೇ ರೀತಿಯ ಉಪವಾಸ, ಸಜಲ ಅಂದರೆ ನೀರನ್ನು ಮಾತ್ರ ಸೇವನೆ ಮಾಡೋದು, ನಿರ್ಜಲ ಅಂದರೆ ನೀರನ್ನು ಸಹ ಸೇವನೆ ಮಾಡಲಿಕ್ಕಿಲ್ಲ ಅಂತ. ಹಾಗಾಗಿ ಅದೆಲ್ಲ ನಿಮ್ಮ ರೂಢಿಗತ ಯಾರು ಅನುಭವ ಇದೆ ಅಂಥವ್ರು ಮಾಡ್ಬೋದು. ಇಲ್ಲಾಂದರೆ ಸಾಮಾನ್ಯವಾಗಿ ಫಲಾಹಾರ ಸೇವನೆ ಸಹ ಉಪಹಾರ ಮಾಡ್ತಾರೆ. ಅಥವಾ ಕೆಲವರು ನಿಷಿದ್ಧ ಪದಾರ್ಥಗಳು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಅಕ್ಕಿಯಿಂದ ತಯಾರಿಸಿದ ಅನ್ನ ಇತ್ಯಾದಿಗಳನ್ನು ತಯಾರಿಸಿ ಕೇವಲ ಈ ರವೆ ಗಂಜಿ ಅಥವಾ ಸಾತ್ವಿಕವಾದ ಸರಳ ಆಹಾರಗಳನ್ನು ಸೇವನೆ ಮಾಡಿ ಹಣ್ಣು ಹಂಪಲುಗಳನ್ನು ಸೇವನೆ ಉಪವಾಸ ಮಾಡ್ತಾರೆ. ಹಾಗಾಗಿ ನಿಮ್ಮ ಆರೋಗ್ಯ, ನಿಮ್ಮ ದೇಹ ಸ್ಥಿತಿ ಹಾಗೂ ಮನಸ್ಥಿತಿಗೆ ಅನುಗುಣವಾಗಿ ಉಪವಾಸ ಮಾಡುವಂಥದ್ದು. ಅಲ್ಲಿ ಮನಸ್ಸಿಗೆ ವೇದನೆ ಕೊಟ್ಟುಕೊಂಡು ಅಥವಾ ಮನಸ್ಸಿನಲ್ಲಿ ನಾವು ತೊಂದರೆ ಪಟ್ಟುಕೊಂಡು ಅಥವಾ ದೇಹಕ್ಕೆ ನಾವು ಶಿಕ್ಷೆಯನ್ನು ಕೊಟ್ಟುಕೊಂಡು ಅಥವಾ ದೇಹಕ್ಕೆ ಏನಾದರೂ ಅನಾರೋಗ್ಯ ಸಮಸ್ಯೆಯನ್ನು, ರಿಸ್ಕನ್ನು ನಾವು ಎದುರಿಸ್ಕೊಂಡೆಲ್ಲ ಉಪವಾಸ ಮಾಡ್ಬೋದು. ಉದಾಹರಣೆಗೆ ಶುಗರ್ ಇದ್ದವರು ಅಥವಾ BP ಇದ್ದವರು ಅಂಥವ್ರು ಉಪವಾಸ ಮಾಡಿದರೆ ಅವರ ಒಂದು ಆರೋಗ್ಯ ಏರುಪೇರಾಗ್ಬೋದು. ಹಾಗಾಗಿ ಅದನ್ನು ನೀವು ಸೂಕ್ತವಾದ ನಿಮ್ಮ ದೈಹಿಕ ಸ್ಥಿತಿಯ ಮೇಲೆ ಉಪವಾಸ ಮಾಡೋದು. ಇಲ್ಲಾಂದರೆ ಉಪವಾಸ ಅಂದರೆ ಖಂಡಿತವಾಗಿ ಅಲ್ಲಿ ತಿನ್ನುವುದರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ತಿನ್ನದೇ ಇರೋದ್ರಲ್ಲ. ಉಪವಾಸ ಅಂದರೆ ಹತ್ತಿರ ಇರೋದು ಸಿದ್ಧವಾಗಿ ಎಂದು ಧ್ಯಾನ ಮಾಡಿ, ಹರಿಯ ಧ್ಯಾನ, ನಾರಾಯಣ ಧ್ಯಾನ, ವಿಠಲನ ಧ್ಯಾನ ಅಥವಾ ನಿಮಗೆ ಇಷ್ಟ ಇರುವಂಥ ಯಾವುದೇ ದೇವತಾ ಸ್ವರೂಪದ ಧ್ಯಾನವನ್ನು, ಭಕ್ತಿಯನ್ನು ಮಾಡೋ ಸಹ ಉಪವಾಸ ಆಗತ್ತೆ. ಹಾಗಾಗಿ ಅದನ್ನು ಆಚರಣೆ ಮಾಡ್ತಾರೆ. ಇನ್ನು 26ನೇ ತಾರೀಕು ಶುಕ್ರವಾರ, ಜ್ಯೇಷ್ಠ ಶುಕ್ಲ ದ್ವಾದಶಿ, ವಿಶಾಖ ನಕ್ಷತ್ರ, ಸಿದ್ಧಯೋಗ, ಭವಕರಣ ಒಂದು ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾವಹಾರಿಕ ಒಪ್ಪಂದ ಇತ್ಯಾದಿಗಳನ್ನು ಮಾಡ್ಕೋಬೋದು, ಅಥವಾ ಯಾವುದೇ ರೀತಿಯ ಮೀಟಿಂಗ್ ಇತ್ಯಾದಿಗಳನ್ನು ಸಹ ಇದು ಅರೇಂಜ್ ಮಾಡ್ಬೋದು. ಜೊತೆಗೆ ಕೊಡುಕೊಳ್ಳಬೇಕು ಸಹ ಉತ್ತಮ ದಿನ. ಇನ್ನು 25ರ ಗುರುವಾರದಂದು ನಿರ್ಜಲ ಏಕಾದಶಿ ಹೇಳಿದ್ದೇನೆ. ಈ ಏಕಾದಶಿಯಿಂದ ಗಾಯತ್ರಿ ಜಯಂತಿ ಅಥವಾ ಗಾಯತ್ರಿಯ ವಿಶೇಷವಾದ ಒಂದು ಜನ್ಮದಿನವನ್ನು ಆಚರಣೆ ಮಾಡೋದು, ಗಾಯತ್ರಿ ದೇವಿಯ ಜನ್ಮದಿನ ಆಚರಣೆ ಮಾಡುವಂಥ ಪದ್ಧತಿನೂ ಇದೆ. ಇನ್ನು 26ನೇ ತಾರೀಕು ಶನಿವಾರ, ವಾರದ ಕೊನೆಯ ದಿನ, ಚೈತ್ರ ಶುಕ್ಲ ತ್ರಯೋದಶಿ, ಅನುರಾಧ ನಕ್ಷತ್ರ, ಸಿದ್ಧಯೋಗ, ಕೌಲಕರಣ ಅಂಥದ್ದು. ಇಂದು ಬಹಳ ಒಂದು ಪವಿತ್ರವಾದ ದಿನ. ಶನಿ ಪ್ರದೋಷ ನಿರ್ಮಾಣ ಆಗುತ್ತೆ. ಶನಿವಾರದಂದು ತ್ರಯೋದಶಿ ಸಾಯಂಕಾಲದ ಕಾಲದಲ್ಲೂ ಇದ್ದಾಗ ಅದು ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅದಕ್ಕೆ ಶನಿ ಪ್ರದೋಷ ಎಂದು ಕರೀತಾರೆ. ಶನಿ ಪ್ರದೋಷದಂದು ವ್ರತ, ನಿಯಮ, ಉಪವಾಸ ಆಚರಣೆ ಮಾಡ್ಬೋದು. ನಿಮ್ಮ ಶನಿ ದೋಷ ಕಳೀಲಿಕ್ಕೋ ಅಥವಾ ಪಿತ್ರಾರ್ಜಿತವಾದ ಯಾವುದೇ ರೀತಿಯ ಪಿತೃಶಾಪಾದಿ ದೋಷಗಳನ್ನು ಕಳೆದುಕೊಳ್ಳಿಕ್ಕೋ, ಅಥವಾ ಇನ್ನು ಯಾರಿಗೆ ಸಂತತಿಗೆ ಬಂಧಕ ಆಗಿದೆ, ಸಂತತಿ ಆಗ್ತಾಯಿಲ್ಲ, ಇನ್ನು ಕೆಲವರಿಗೆ ಮದುವೆಗೆ ಫಿಕ್ಸ್ ಆಗ್ತಾಯಿಲ್ಲ, ಇನ್ನು ಅವರಿಗೆ ಅವರವರೊಂದು ಇಷ್ಟಾರ್ಥಗಳೇನೋ ಸಿದ್ಧ ಆಗ್ತಾಯಿಲ್ಲ, ಅದಕ್ಕೆ ಪದೇ ಅಡೆತಡೆಗಳು, ವಿಘ್ನಗಳು, ವಿಳಂಬಗಳು ಆಗ್ತಾಯಿದ್ರೆ ಅಂಥವ್ರು ಇಂದು ಶನಿವಾರದಂದು ಶುಚಿರ್ಭೂತರಾಗಿ ದಿನವಿಡೀ ವ್ರತ, ನಿಯಮ, ಅನುಷ್ಠಾನಗಳನ್ನು ಮಾಡಿಕೊಂಡು ಸಾತ್ವಿಕ ಆಹಾರ ಅಥವಾ ಫಲಾಹಾರಗಳನ್ನು ಸೇವನೆ ಮಾಡಿಕೊಂಡು ಅಲ್ಲಿ ಅರಳಿ ಮರದ ಬುಡದಲ್ಲೋ ಅಥವಾ ನವಗ್ರಹಗಳ ಆಲಯದಲ್ಲೋ ಅಥವಾ ಶನಿ ಮಹಾತ್ಮರ ದೇವದಲ್ಲೋ ಅಥವಾ ಆಂಜನೇಯ ದೇವದಲ್ಲೋ ವ್ರತನಿಷ್ಠರಾಗಿ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ನವಗ್ರಹಗಳ ಸ್ತೋತ್ರ, ಶನಿ ಮಹಾತ್ಮರ ಸ್ತೋತ್ರ, ಆಂಜನೇಯನ ಸ್ತೋತ್ರ ಅಥವಾ ವಿಷ್ಣು ಅಥವಾ ನಾರಾಯಣನ, ವೆಂಕಟೇಶ್ವರನ ಸಂಬಂಧ ಸ್ತೋತ್ರ ಇತ್ಯಾದಿಗಳನ್ನು ಅನುಷ್ಠಾನ ಮಾಡಿ ಪಠನೆ ಮಾಡುತ್ತಾ ಅಂದು ಸಾಯಂಕಾಲದವರೆಗೂ ವ್ರತ ನಿಯಮವಾಗಿ ಮಾಡುತ್ತಾ ಇದ್ದು ಆ ಬಳಿಕ ದಾನ ಧರ್ಮಾದಿಗಳನ್ನು ಮಾಡೋದು ಶ್ರೇಷ್ಠವಾಗಿರುತ್ತೆ. ದಾನ ಧರ್ಮಾದಿಗಳಂದರೆ ನವಗ್ರಹ ದಾನ ಮಾಡ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ವಸ್ತು ರೂಪದ ದಾನ, ಹಣದ ರೂಪದ ದಾನಗಳನ್ನು ಯೋಗ್ಯರಿಗೆ ದಾನವಾಗಿ ಕೊಡುವಂಥದ್ದು. ಇನ್ನು ಕೆಲವೊಬ್ಬರು ಅರಳಿ ಮರದ ಬುಡದಲ್ಲಿ ಅಲ್ಲಿ 5 ಸಿಹಿ ತಿನಿಸುಗಳನ್ನು, ಜೊತೆಗೆ 5 ಬಗೆಯ ಹೂವುಗಳನ್ನು, ಜೊತೆಗೆ 5 ಥರದ ಯಾವುದೇ ರೀತಿಯ ಧಾನ್ಯಗಳನ್ನು ಇಟ್ಟುಕೊಂಡು ಪೂಜೆ ಮಾಡಿ ಅದನ್ನು ಆ ಧಾನ್ಯ, ಸಿಹಿ ತಿನಿಸು ಇತ್ಯಾದಿ ವಸ್ತುಗಳನ್ನು ಅಲ್ಲಿ ನೆರೆದಂತಹ ಜನರಿಗೆ ಅಥವಾ ಆಸುಪಾಸಿನ ಬಡಬಗ್ಗರಿಗೆ, ಬ್ರಾಹ್ಮಣರಿಗೆ ಇತ್ಯಾದಿ ದಾನವನ್ನು ಸಹ ಕೊಡುವಂಥ ಪದ್ಧತಿ. 5 ತುಪ್ಪದ ದೀಪಗಳನ್ನು ಬೆಳ್ತಾರೆ. ಇನ್ನು ಈ ರೀತಿ ಬೇರೆ ಬೇರೆ ರೀತಿಯ ಪದ್ಧತಿ ಇದೆ ಪ್ರದೋಷ ಪೂಜೆ ಮಾಡುವಂಥದ್ದು. ಹಾಗಾಗಿ ಪ್ರದೋಷದಂದು ಯಾವುದೇ ರೀತಿಯನ್ನು ಪೂಜೆ ಅನುಷ್ಠಾನ ಮಾಡಿ ಶನಿ ಮಹಾತ್ಮರ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಸಾಡೆ ಸಾತಿ ಶನಿ, ಅಷ್ಟಮ ಶನಿ, ಪಂಚಮ ಶನಿ ಎಲ್ಲ ಇದ್ದಂಥವ್ರು ಈ ಶನಿ ಪ್ರದೋಷ ವ್ರತವನ್ನು ಮಾಡೋದ್ರಿಂದ ನಮಗೆ ಹೆಚ್ಚಿನ ಒಂದು ಲಾಭ, ಆದಾಯಗಳು ಸಿಗ್ತವೆ. ಅಥವಾ ಯಾರಿಗೆ ಶನಿ ದಶ ನಡೀತಿದೆ ಅಥವಾ ಶನಿ ಭುಕ್ತಿ ನಡೀತಿದೆ ಅಂಥವ್ರು ಸಹ ಈ ಒಂದು ಪ್ರದೋಷ ವ್ರತವನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ವಾರ ಅತ್ಯಂತ ಮಹತ್ವದ ವಾರ ಆಗಿದೆ.
ಆರಂಭದಲ್ಲೇ ಬರುವಂಥ ಭಾನುಸಪ್ತಮಿ, ದುರ್ಗಾಷ್ಟಮಿ, ಜೊತೆಗೆ ಬುಧನ ಒಂದು ಪರಿವರ್ತನೆ, ಭಾಗೀರಥಿ ಜಯಂತಿ, ಹರಿ ಜಯಂತಿ, ಯಾಜ್ಞವಲ್ಕ್ಯರ ಜಯಂತಿ, ನಿರ್ಜಲ ಏಕಾದಶಿ, ಗಾಯತ್ರಿ ಜಯಂತಿ ಹಾಗೂ ಶನಿ ಮಹಾತ್ಮರ ಶನಿ ಪ್ರದೋಷವು ಇಂದು ಬರುವಂಥ ದಿನ ಆಗಿರುತ್ತೆ. ಹಾಗಾಗಿ ವಾರಪೂರ್ತಿ ವಿಶೇಷವಾದ ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವವುಳ್ಳಂಥ ವಾರ ಆಗಿದೆ. ಹಾಗೆಯೇ ಅಲ್ಲಿ ಈ ಶನಿ ಪ್ರದೋಷದಂದು 27ನೇ ತಾರೀಕು ಶನಿವಾರದಂದು ಸಹ ವಟ ಸಾವಿತ್ರಿಯ ವ್ರತವನ್ನು ಅನುಷ್ಠಾನ ಮಾಡೋರು 3 ದಿನಗಳ ವ್ರತನ 27 ಶನಿವಾರದಂದು ಆರಂಭ ಮಾಡ್ತಾರೆ. ಯಾಕಂದರೆ ಅಲ್ಲಿ 29 ಸೋಮವಾರಕ್ಕೆ ಅಲ್ಲಿ ಈ ಗಾಯತ್ರಿ ವಟ ಸಾವಿತ್ರಿ ಹುಣ್ಣಿಮೆ ಅಥವಾ ವಟ ಸಾವಿತ್ರಿಯ ಒಂದು ಕಾರ ಹುಣ್ಣಿಮೆ, ಫಲ ಪೂರ್ಣಿಮಾ, ಭೂಮಿ ಹುಣ್ಣಿಮೆ ಎಂದು ಕರೆಯುವಂಥ ಹುಣ್ಣಿಮೆ ಬರುತ್ತೆ. ಅದಕ್ಕೆ 3 ದಿನ ಮುಂಚಿನಿಂದಾಗಿ ಅಂದರೆ ಶನಿವಾರದಿಂದ ಸೋಮವಾರದವರೆಗೆ ವ್ರತವನ್ನು ಮಾಡ್ತಾರೆ. ಅದನ್ನು ಸಹ ಈ ವಾರದಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ಹಾಗಾಗಿ ಅತ್ಯಂತ ಮಹತ್ವದ ವಾರ ಆಗಿದೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವಿಶೇಷಗಳನ್ನು ನೋಡಿದಾಗಿದೆ. ಇನ್ನು ನಾವು ಗಮನಿಸುವಂಥದ್ದು ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಅಂದು ಭಾನುವಾರದಂದು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು, ಅನೇಕ ರೀತಿಯ ನಿಮಗೆ ವ್ಯಾಪಾರ, ಉದ್ಯೋಗ ಇತ್ಯಾದಿಗಳಲ್ಲಿ ಹೆಚ್ಚಿನ ಒಂದು ಪರಿಶ್ರಮಕ್ಕೆ ತಕ್ಕ ಹೆಚ್ಚಿನ ಫಲಗಳು ಅಥವಾ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂಥ ಕೆಲವು ವಿಚಾರಗಳು ಇಂದು ಪುರಸ್ಕಾರವಾಗಿ ಬರುವಂಥದ್ದು. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ಚಂದ್ರ ಅನುಗ್ರಹ ವಿಶೇಷವಾಗಿರುವಂಥದ್ದು. ಅಪರೂಪಕ್ಕೆ ಸಿಗುವಂಥ ಈ ಗ್ರಹಾನುಕೂಲ ಅಲ್ಲಿ ಈ ಕಾಲದಲ್ಲಿ ನಿಮಗೆ ಸೂರ್ಯನ ಬೆಂಬಲ ಸಹ ಇರುವಂಥದ್ದು, ಸೂರ್ಯ ಚಂದ್ರರ ಏಕಕಾಲದ ಬೆಂಬಲ. ಅದೇ ರೀತಿ ನಿಮಗೆ ಅಲ್ಲಿ ರಾಹು, ಬುಧ ಮತ್ತು ಶುಕ್ರರು ಸಹ ಅನುಕೂಲವಾಗಿದ್ದಾರೆ. ಹಾಗಾಗಿ ಪಂಚಗ್ರಹಗಳ ಬೆಂಬಲ ನಿಮಗೆ ಈ ವಾರದ ಆರಂಭದಲ್ಲೇ ಬಂದಿದೆ. ಭಾನುವಾರ, ಸೋಮವಾರ ನಿಮ್ಮ ಇಷ್ಟಾರ್ಥಗಳು ಕೈಗೊಳ್ತವೆ. ಮಂಗಳವಾರ ನಿಮಗೆ ಉತ್ತಮವಾದ ಅವಕಾಶ ಇರುತ್ತೆ. ಹಾಗಾಗಿ ಅಲ್ಲಿ ಪಂಚಗ್ರಹಗಳಿಂದ ನಿಮಗೆ ಎಲ್ಲ ಇಷ್ಟಾರ್ಥಗಳಿಗೆ, ಲಾಭಗಳಿಗೆ, ವ್ಯಾಪಾರ ಉದ್ಯಮಿಗಳಿಗೆ ಅಥವಾ ಈ ಕೈಗಾರಿಕೆ ನಡೆಸುವಂಥವರಿಗೆ, ವಿದ್ಯಾರ್ಥಿಗಳು ಯಾವುದೇ ಸಾಧನೆ ಮಾಡುವಂಥವರಿಗೆಲ್ಲ ಬಹಳಷ್ಟು ಶುಭ ಫಲ ಆಗುತ್ತೆ. ಮಹಿಳೆಯರು, ಗೃಹಿಣಿಗೆ ಸಹ ಉತ್ತಮ ಫಲ, ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ, ಆರೋಗ್ಯವು ಸಹ, ಮನಸ್ಥಿತಿ ಸಹ ಉತ್ತಮವಾಗಿರುವಂಥದ್ದು. ಆ ಬಳಿಕ ಬುಧವಾರ, ಗುರುವಾರ 24, 25ರಲ್ಲಿ ಸಹ ನಿಮಗೆ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ ಉದ್ಯಮಗಳ ಚೆನ್ನಾಗಿ ನಡೀತಾ ಹೋಗುತ್ತೆ. ಅನೇಕ ಕನಸುಗಳು ನನಸಾಗುವಂಥದ್ದು, ಇಷ್ಟಾರ್ಥಗಳು ಕೈಗೂಡುವಂಥದ್ದು, ಜೊತೆಗೆ ಪಿತ್ರಾರ್ಜಿತ ಮೂಲ, ಕೌಟುಂಬಿಕ ಮೂಲದ ಏನಾದರೂ ಆಸ್ತಿ ಇತ್ಯಾದಿಗಳು ಸಿಗುವಂಥದ್ದೆಲ್ಲ ಇದ್ದರೆ ಅದರ ಪ್ರಯತ್ನ ನಿಮಗೆ ಯಶಸ್ಸಾಗುತ್ತೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿದ್ರೆ ಇಂದು 24, 25, 26ರಲ್ಲಿ ಸಹ ಮಾಡ್ಕೋಬೋದಾಗಿದೆ. ಹಾಗಾಗಿ ಅನೇಕ ನಿಮ್ಮ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವಾರದ ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಶನಿವಾರದಂದು ಸ್ವಲ್ಪ ಮಾತಿನ ಚಕಮಕಿ ಅಥವಾ ಕಲಹ ವಾಗ್ವಾದ, ಕಿರಿಯರಲ್ಲೂ ಹಿರಿಯರಲ್ಲೂ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ಅಥವಾ ನಿಮ್ಮ ವಿರುದ್ಧ ದೂರು, ಕಂಪ್ಲೇಂಟ್ ಎಲ್ಲ ಬರುವಂಥದ್ದೆಲ್ಲ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಶನಿವಾರದಂದು ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರ, ಒಪ್ಪಂದ, ಸಹಿ, ಕೊಡುಕೊಳ್ಳುವಿಕೆಲ್ಲ ಶನಿವಾರದಂದು ಮಾಡೋದು ಒಳ್ಳೆಯದಲ್ಲ. ಅದರಿಂದ ನೀವು ನಷ್ಟ, ಕಷ್ಟಕ್ಕೆ ಅಥವಾ ಅಪವಾದಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 6 ದಿನಗಳು ಅದ್ಭುತವಾಗಿ ಬಂದಿವೆ. ಆರಂಭದ ಭಾನುವಾರದಿಂದ ಶುಕ್ರವಾರದವರೆಗೂ ನಿಮಗೆ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಪಂಚಗ್ರಹಗಳ ಅಪರೂಪದ ಬೆಂಬಲ ನಿಮಗಿದೆ. ಯಾಕಂದರೆ ಇದೆಲ್ಲ ಪದೇ ಪದೇ ಸಿಗುವಂಥದ್ದಲ್ಲ. ಈ ವಾರದಲ್ಲಿ ನಿಮಗೆ ಅಲ್ಲಿ ಹೇಳಿದಂತೆ ಸೂರ್ಯ, ಚಂದ್ರ, ರಾಹು, ಬುಧ, ಶುಕ್ರರು ನಿಮಗೆ ವಿಶೇಷವಾಗಿ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಮೇಷರಾಶಿಯವರು. ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅರಜತ, ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಆರೆಂಜ್, ಸ್ನೋ, ಗ್ರೇ, ಗ್ರೀನ್, ವೈಟ್ ಬಣ್ಣ ಬಳಸಿ. ಸಂಖ್ಯೆ 1, 2, 4, 5, 6, 1, 2, 4, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಭಾನುವಾರ, ಸೋಮವಾರ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಇರುವ ಕಾರಣ ಸ್ವಲ್ಪ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ನಿಧಾನಗತಿ ಆಗುವಂಥದ್ದು, ಜೊತೆಗೆ ಮನೆಯಲ್ಲಿಯೂ ಕಲಹವಾಗುವುದ, ಕಿರಿಯರಿಂದ ನಿಮಗೇನಾದರೂ ಅಹಿತಕರ ಘಟನೆ ಆಗುವಂಥದ್ದು, ಕಿರಿಯರು ನಿಮ್ಮ ವಿರುದ್ಧ ಏನಾದರೂ ಸಂಚು ಮಾಡುವಂಥದ್ದೆಲ್ಲ ಘಟನೆ ಜರಗಬಹುದು. ಜೊತೆಗೆ ಉದ್ಯೋಗ ಸ್ಥಳದಲ್ಲಿ, ವ್ಯಾಪಾರ ಸ್ಥಳದಲ್ಲಿ ಸಾಗಿ ನಿಮಗೆ ಏನಾದರೂ ಕಲಹವಾಗುವುದಾದ ಅನುಭವಗಳಾಗ್ಬೋದು ಅಥವಾ ಇತರರು ನಿಮ್ಮನ್ನು ಗೌರವಿಸಿದ, ಇತರರು ನಿಮ್ಮನ್ನು ಒಂದು ಕಡೆಗಣಿಸುವಂತಹ ಭಾವನೆಗಳು ಸಹ ನಿಮಗೆ ವ್ಯಕ್ತ ಆಗ್ಬೋದು. ಹಾಗಾಗಿ ಭಾನುವಾರ, ಸೋಮವಾರ ಮಾತು, ನಡವಳಿಕೆ, ಮನಸ್ಥಿತಿಯ ಬಗ್ಗೆ ಸ್ವಲ್ಪ ನಿಮಗೆ ಎಚ್ಚರಿಕೆ ವಹಿಸಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಇನ್ನಿತರರು ನಿಮ್ಮ ಜೊತೆ ಕಾಲು ಕೆರೆದು ಜಗಳಕ್ಕೆ ಬಂದರೂ ಸಹ ನೀವು ಉತ್ತೇಜಿತರಾಗದೆ ಸ್ವಲ್ಪ ಮೌನವನ್ನು ವಹಿಸುವಂಥದ್ದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಯಾಕಂದರೆ ಅಲ್ಲಿ ಕಲಹವಾಗುವುದು ನೀವು ಬೆಳೆಸಲಿಕ್ಕೆ ಹೋದರೆ ಅದರಿಂದ ನಿಮಗೆ ಮನಸ್ಸಿಗೆ ಆಘಾತ, ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ತತ್ವವನ್ನು ನೀವು ಈ 2 ದಿನಗಳಲ್ಲಿ ಭಾನುವಾರ, ಸೋಮವಾರ ಅನುಷ್ಠಾನ ಮಾಡಬೇಕು. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಭಾಳ ಅದ್ಭುತವಾದ ದಿನ. ಮಂಗಳವಾರದಿಂದ ಶುಕ್ರವಾರದವರೆಗೆ ಅದ್ಭುತವಾದ ಲಾಭ, ಕೀರ್ತಿ, ಯಶಸ್ಸು ಎಲ್ಲ ಇದೆ. ಹಣಕಾಸಿನ ನೆರವು ಚೆನ್ನಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಮುನ್ನಡೆ, ಆರೋಗ್ಯ ಸುಧಾರಣೆ, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ನೀವು 24, 25, 26ರಲ್ಲಿ ನಿರೀಕ್ಷೆ ಮಾಡುವಂಥದ್ದು. ಈಗ ವ್ಯಾಪಾರ ಉದ್ಯಮದಲ್ಲಿ ಸಹ ಇರುವಂಥವರಿಗೆ ಪ್ರಗತಿ, ಕೈಗಾರಿಕೆ ನಡೆಸೋರಿಗೆ ಹೆಚ್ಚಿನ ಲಾಭ, ಆದಾಯ ಬರುವಂಥದ್ದು. ಇನ್ನು ಕೆಲವರಿಗೆ ವಿದೇಶ ಮೂಲದ ಕಂಪನಿಗಳಲ್ಲಿ ಉದ್ಯೋಗ ಸಿಗೋದಾಗಲಿ, ವಿದೇಶದ ಒಪ್ಪಂದ ಆಗೋದು, ವಿದೇಶಕ್ಕೆ ಪ್ರವಾಸ ಹೋಗುವಂಥ ಅವಕಾಶ ಎಲ್ಲ ಬರ್ಬೋದು.
ಅಲ್ಲದೇ ರೀತಿ ನಿಮ್ಮ ಬಂಧು ಬಾಂಧವರಲ್ಲಿ ಸಹ ಬಾಂಧವ್ಯ ವೃದ್ಧಿಯಾಗುತ್ತೆ, ಅವರಿಂದ ನಿಮಗೆ ಸಹಾಯ ಇತ್ಯಾದಿಗಳು ಸಿಗುತ್ತೆ. ವಿದ್ಯಾರ್ಥಿ ಯುವಕರ ಸಾಧಕರಿಗೆ ಅವರ ಒಂದು ರಿಸಲ್ಟ್ಗಳು ಅವರ ಪರವಾಗಿ ಬರುತ್ತೆ. ಜೊತೆಗೆ ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಸಹ ಬರ್ಬೋದು. ವಾರದ ಕೊನೆಯ ದಿನ ಶನಿವಾರ ಸಹ ನಿಮಗೆ ಅದ್ಭುತವಾದ ಉತ್ತಮ ಫಲ ಕೊಡುವಂಥ ದಿನ ಆಗಿದೆ. 22ರಂದು ಸಹ ನಿಮ್ಮ ಇಷ್ಟಸಿದ್ಧಿ ಲಾಭ ವೃದ್ಧಿಗಳಲ್ಲಿವೆ. ಜೊತೆಗೆ ಕೆಲವೊಂದು ನೀವು ಐಷಾರಾಮಿ ವಸ್ತುಗಳನ್ನಾಗಲಿ ಅಥವಾ ಕೆಲವೊಂದು ಲಕ್ಸುರಿ ಐಟಮ್ಗಳನ್ನು ಕೊಳ್ಳುವಂಥದ್ದಾಗಲಿ ಅಥವಾ ಯಾವುದೇ ರೀತಿ ಐಷಾರಾಮಿ ಪ್ರದೇಶಕ್ಕೆ ಪ್ರಯಾಣ ಹೋಗುವಂಥದ್ದಾಗಲಿ ಎಲ್ಲ ಅವಕಾಶ ಬರುತ್ತೆ. ಜೊತೆಗೆ ಮಿತ್ರರಿಂದ ಬಂಧುಗಳಿಂದ ನಿಮಗೆ ಏನಾದರೂ ಕೊಡುಗೆ ಸಹಾಯಗಳು ಸಹ ಸಿಗಲಿವೆ. ಹಾಗಾಗಿ ಒಟ್ಟಿನಲ್ಲಿ ಈ ವಾರದ ಆರಂಭದ 2 ದಿನಗಳಲ್ಲಿ ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳು ಅಥವಾ ಸ್ವಲ್ಪ ನಿಮಗೆ ಇರುಸು ಮುರುಸಿನ ಅಥವಾ ಮನಸ್ಸಿಗೆ ಘಾಸಿಯಾಗುವಂಥ ಕೆಲವು ಘಟನೆಗಳು ಜರುಗಿದರೂ ಆ ಬಳಿಕ ಮಂಗಳವಾರದಿಂದ ಶನಿವಾರದವರೆಗೂ ಅದ್ಭುತವಾದ ಉತ್ತಮ ಫಲವನ್ನು 5 ದಿನಗಳಲ್ಲಿ ಪಡೆಯಬಹುದಾಗಿದೆ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಚಂದ್ರ ಅನುಗ್ರಹ, ರಾಹುವಿನ ಬೆಂಬಲ, ನಿಮ್ಮ ರಾಶಿಯಾಧಿಪತಿ ಶುಕ್ರನ ಬೆಂಬಲ, ಶನಿ ಮಹಾತ್ಮರ ಅನುಕೂಲ ಎಲ್ಲ ಬಹಳ ಉತ್ತಮವಾಗಿರುತ್ತೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಗ್ರೇ, ವೈಟ್, ಬ್ಲೂ ಬಣ್ಣ. ಸಂಖ್ಯೆಗಳು 2, 4, 6, 8, 2, 4, 6, 8 ಎಂಬ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮ್ಮ ಇಷ್ಟಗಳು ಕೈಗೂಡುವಂಥದ್ದು, ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ. ಆದರೆ ಇಂದು ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರ್ಬೋದು. ಭಾನುವಾರ ಸೋಮವಾರದಲ್ಲಿ ಅಲ್ಲಿ ಜಗಳ ಕಲಹದ ವಾತಾವರಣ ಬರ್ಬೋದು. ಆರೋಗ್ಯ ಹಣಕಾಸಿಗೆ ಅಂತ ತೊಂದರೆ ಇಲ್ಲ, ಅಲ್ಲಿ ಮಾತು ನಡವಳಿಕೆ ಬಾಂಧವ್ಯದ ರಿಲೇಷನ್ಶಿಪ್ಗಳ ಬಗ್ಗೆ ಸ್ವಲ್ಪ ವಿಚಾರ, ಅದು ತಂದೆ ತಾಯಿ ಮತ್ತು ಮಕ್ಕಳ ಜೊತೆಗೆ ಬರ್ಬೋದು ಅಥವಾ ಪತಿ ಪತ್ನಿಯರ ನಡುವೆ ಸಹ ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ನಿಮ್ಮ ಮನೆಯಲ್ಲಿಯೂ ಅಥವಾ ಆಚೆ ಕಡೆಯೂ ನೀವು ಕಲಹ ವಾಗ್ವಾದ ಮಾಡದಂತೆ ಅಥವಾ ಸಣ್ಣ ಪುಟ್ಟ ವಿಚಾರಗಳ ಮನಸ್ತಾಪ ಇದ್ದರೂ ಅದನ್ನು ಗಂಭೀರವಾಗಿ ಪರಿಗಣಿಸಿ ಹೆಚ್ಚಿನ ಕಲಹ ಕದನ ಮಾಡದಂತೆ ಎಚ್ಚರ ವಹಿಸಬೇಕು. ಅಲ್ಲದೆ ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡೋದಾಗಲಿ, ಸರ್ಕಾರದ ಯಾವುದೇ ರೀತಿಯ ನಿಯಮಗಳನ್ನು ಉಲ್ಲಂಘಿಸುವಂಥದ್ದು, ಕಾನೂನು ಭಂಗಿಸುವಂಥ ಕೆಲಸಕ್ಕೆ ಕೈ ಹಾಕಿಬಿಡಿ. ಅದರಿಂದ ನಿಮ್ಮ ದೂರು ದಾಖಲಾಗಲಿಲ್ಲ ಕೇಸುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ನಡವಳಿಕೆ, ನಿಮ್ಮ ಸಾರ್ವಜನಿಕವಾದ ಸ್ಥಳಗಳು, ನಿಮ್ಮ ನಡತೆಗಳು, ಅದರ ಬಗ್ಗೆ ಸ್ವಲ್ಪ ಖಂಡಿತ ಗಮನ ಬೇಕು ಈ ಭಾನುವಾರ ಸೋಮವಾರದಂದು. ಮಂಗಳವಾರ ಬುಧವಾರ ಪರವಾಗಿಲ್ಲ. ಮಂಗಳವಾರ ಬುಧವಾರ ನಿಮಗೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಜೊತೆಗೆ ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಇದು ಕೆಲವೊಂದು ನಿಮಗೆ ಕಿರಿಯರಲ್ಲಿ ಮನಸ್ತಾಪ ಬರ್ಬೋದು, ಕಿರಿಯರಿಂದ ನಿಮಗೆ ತೊಂದರೆಗಳು ಆಗುವಂಥದ್ದು, ಜೊತೆಗೆ ಕಿರಿಯರಿಂದ ನಿಮಗೆ ಏನಾದರೂ ಈ ಕಾನೂನಿನ ತೊಡಕುಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಅಂಥ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿಯ ಅಕ್ರಮ ಅನೈತಿಕ ಭ್ರಷ್ಟಾಚಾರಗಳಿಗೆ ಕೈ ಹಾಕಿದರೆ ಅದು ನಿಮ್ಮ ವಿರುದ್ಧವಾಗಿ ನಿಂತು ನಿಮ್ಮ ವಿರುದ್ಧ ಕೇಸುಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಅಡೆತಡೆಗಳಿವೆ. ಜೊತೆಗೆ ನಿಮಗೆ ಸ್ವಲ್ಪ ಎಚ್ಚರಿಕೆ ಗಂಟೆ ಸಹ ಇದೆ. ಹಾಗಾಗಿ ಈ ಮಂಗಳವಾರ ಬುಧವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇದೆ. ಕೊನೆಯ ದಿನಗಳಲ್ಲಿ ನಿಮಗೆ ಬಹಳ ಉತ್ತಮ ಫಲ ಇದೆ. ಗುರುವಾರ, ಶುಕ್ರವಾರ, ಶನಿವಾರ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ ಉದ್ಯಮ ಐತೆ ಎಲ್ಲ ಚೆನ್ನಾಗಿ ನಡೀತಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರದಲ್ಲಿ ಅನೇಕ ರೀತಿಯ ನಿಮಗೆ ಕೊಡುಗೆಗಳು, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ಪ್ರಶಸ್ತಿ ಪುರಸ್ಕಾರಗಳು ಬರ್ಬೋದು. ವ್ಯಾಪಾರ ಉದ್ಯಮದಲ್ಲಿ ಯಶಸ್ಸು, ಮನಃಶಾಂತಿ, ಬಂಧುಗಳ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಿಕೆ, ಅಪರೂಪಕ್ಕೆ ಸಿಗುವಂಥ ಒಂದು ಬಂಧುಗಳ ಭೇಟಿಗೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಎಲ್ಲ ಜರಗಲಿದೆ ಈ ಗುರುವಾರ, ಶುಕ್ರವಾರ, ಶನಿವಾರದಂದು. ಹಾಗಾಗಿ ವಾರದ ಆರಂಭದ ದಿನಗಳು ನಿಮಗೆ 4 ದಿನಗಳು ಸ್ವಲ್ಪ ಮಿಶ್ರ ಫಲ, ಏರಿಳಿತದ ಫಲಗಳನ್ನು ಕೊಟ್ಟರು. ನಂತರದ ಕೊನೆಯ 3 ದಿನಗಳಲ್ಲಿ ಅದ್ಭುತವಾದ ಜಯ, ಸುಖ, ಕೀರ್ತಿ, ಲಾಭ, ಯಶಸ್ಸಿದ್ದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಗ್ರೀನ್, ಯೆಲ್ಲೋ, ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 3, 5, 6, 7, 3, 5, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಆರಂಭ ಅದ್ಭುತವಾದ ಉತ್ತಮವಾಗಿ ಬರ್ತಾಯಿದೆ. ಆರಂಭದ 3 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಜೊತೆಗೆ ಬಂಧು ಮಿತ್ರರ ಸಹಕಾರ, ಉದ್ಯೋಗದಲ್ಲಿ ಕೆಲವರಿಗೆ ಹೊಸ ಉದ್ಯೋಗ ಸಿಗುವಂಥದ್ದು ಅಥವಾ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಅಂತ ಅವಕಾಶ ಸಿಗ್ಬೋದು. ಹಾಗೆ ದೂರ ಪ್ರಯಾಣ ಮಾಡುವಂತಹ ಕೆಲವು ಪ್ರವಾಸದ ಯೋಗ್ಯತೆಗಳು ಕೆಲವರಿಗೆ ಬರುವಂಥದ್ದು. ಅದೇ ರೀತಿ ವಿದೇಶದ ಪ್ರವಾಸದ ಯೋಗ ಸಹ ಕೆಲವರಿಗೆ ಒದಗಿ ಬರ್ಬೋದಾಗಿದೆ. ಒಟ್ಟಿನಲ್ಲಿ ಆರಂಭದ 3 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಜೊತೆಗೆ ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರು ಸಹ ಮನೆಯಲ್ಲಿ ಶುಭ ವಾತಾವರಣಗಳು, ಶುಭ ಕಾರ್ಯಗಳ ಒಂದು ಚಿಂತನೆಗಳು ಸಹ ನಡೀತವೆ. ಆ ಬಳಿಕ ಬರುವಂಥದ್ದು ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ, ಕಲಹ ವಾಗ್ವಾದ ಆಗುವಂಥದ್ದು, ಬಂಧುಗಳಲ್ಲಿ ಕಲಹ ಅಥವಾ ಬಂಧುಗಳೇ ನಿಮ್ಮನ್ನು ವಿರೋಧಿಸುವಂಥದ್ದು, ನಿಮ್ಮ ರಿಲೇಷನ್ಶಿಪ್ಗೆ ಏನಾದರೂ ಹಣದ ವಿಚಾರನೋ ಅಥವಾ ಭೂಮಿ ವಿಚಾರನೋ, ಆಸ್ತಿ ವಿಚಾರನೋ ಅಥವಾ ಅನ್ನಂತಸ್ತಿನ ವಿಚಾರನೋ ಅಲ್ಲಿ ಅಡೆತಡೆಯಾಗಿ ಬಂದು ಹೆಚ್ಚಿನ ಕಲಹ ಕದನವಾಗುವುದಾಗುತ್ತೆ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅದೇ ರೀತಿ ತಂದೆ ಮಕ್ಕಳ ಮಧ್ಯೆ ಅಥವಾ ಗಂಡ ಹೆಂಡತಿಯರ ಮಧ್ಯೆ ಸಹ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗುವಂಥದ್ದು. ಇದು ವ್ಯಾಪಾರ, ಉದ್ಯೋಗ ಅಥವಾ ಶಿಕ್ಷಣ ಇತ್ಯಾದಿಯಲ್ಲಿ ಸಹ ಹಿನ್ನಡೆ ಅಥವಾ ಸ್ಲೋನೆಸ್ಗಳು ವ್ಯಕ್ತ ಆಗ್ಬೋದು. ಹಾಗಾಗಿ ಈ 3 ದಿನಗಳು ಅಷ್ಟೇನು ಒಳ್ಳೆಯದಿಲ್ಲ. ಆ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆ ಬಳಿಕ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರದಂದು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಲಿವೆ. ವ್ಯಾಪಾರ ಉದ್ಯಮ ಚಟುವಟಿಕೆ ಉತ್ತಮ ಇದೆ. ಹಣಕಾಸಿನ ನೆರವು ಸಹ ಉತ್ತಮ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ವಾರದ ಕೊನೆಯ ದಿನದಲ್ಲಿ ಶನಿವಾರದಂದು ಆಗ್ಬೋದಾಗಿದೆ.
ಒಟ್ಟಿನಲ್ಲಿ ಈ ವಾರದಲ್ಲಿ ಆದಿ ಭಾಗದಲ್ಲಿ ಉತ್ತಮ ಫಲ ಬಂತು ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ. ಆ ಬಳಿಕ ನಿಮಗೆ ಶನಿವಾರ ಅಷ್ಟೇ ಉತ್ತಮ ಫಲ ಬರುತ್ತೆ. ಹಾಗಾಗಿ 4 ದಿನಗಳನ್ನು ಗಮನಿಸಿಕೊಂಡು ಉಳಿದ ಮಧ್ಯದ 3 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ, ಆರೋಗ್ಯ, ಹಣಕಾಸು ಜೊತೆಗೆ ನಡವಳಿಕೆ ಬಗ್ಗೆ 3 ದಿನಗಳ ಎಚ್ಚರಿಕೆ ಹೆಜ್ಜೆ ಬೇಕು ಮಧ್ಯದ 3 ದಿನಗಳಲ್ಲಿ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಈ ವಾರದಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಅದ್ಭುತವಾಗಿದ್ದು ಆರೆಂಜ್ ಅಥವಾ ಕೇಸರಿ ಬಣ್ಣ, ಶುಕ್ರ ಅನುಗ್ರಹ ಇದೆ ವೈಟ್ ಅಥವಾ ಬಿಳೆ ಬಣ್ಣ, ಮಂಗಳನ ಬೆಂಬಲ ಇದೆ ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ವೈಟ್, ರೆಡ್ ಬಣ್ಣಗಳನ್ನು ಬಳಸಿ. ಸಂಖ್ಯೆ 1, 6, 9 169 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧಿ ಕೆಲಸ, ಭೂಮಿ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು ಮುಂತಾದ ವಿಚಾರಗಳಿಗೆ ಕೈ ಇಕ್ಕಲಿಕ್ಕೆ ಈ ವಾರದಲ್ಲಿ ನಿಮಗೆ ರವಿ ಮತ್ತು ಮಂಗಳರ ಏಕಕಾಲದ ಆಶೀರ್ವಾದ ಇದೆ. ಆರಂಭದ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನಡೆ ಬಂದರೂ ನಂತರ ನಿಮಗೆ ಅದ್ಭುತವಾದ ಉತ್ತಮ ಫಲ ವಾರದಂತ್ಯದಲ್ಲಿ ಬರಲಿದೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ವಾರದಲ್ಲಿ ಮಾಡಿಕೊಳ್ಳಿ. ಬಳಸುವಂಥ ಸಂಖ್ಯೆಗಳನ್ನು ನೋಡಿದರೆ 169 1, 6, 9 ಬಳಸುವಂಥ ಬಣ್ಣಗಳು ನೋಡಿದರೆ ಆರೆಂಜ್, ವೈಟ್, ರೆಡ್. ಹಾಗಾಗಿ ಆರೆಂಜ್, ವೈಟ್, ರೆಡ್ ಮತ್ತು 16 ನಂಬರ್ಗಳನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಸಿಂಹರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭದಿಂದ ಸ್ವಲ್ಪ ನಷ್ಟ ಕಷ್ಟದ ಸಾಧ್ಯತೆ, ಜೊತೆಗೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಇತರರು ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಮುಂತಾದ ಅಚಾತುರ್ಯದ ಘಟನೆಗಳಿಂದ ನಷ್ಟ ಆಗ್ಬೋದು. ಅದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದಾಗಿದೆ. ಹಾಗಾಗಿ ಹಣಕ್ಕೆ ಸಂಬಂಧಿತ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಸಾಲ ಮಾಡೋದು, ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಅದರಲ್ಲಿ ಸ್ವಲ್ಪ ಏರಿಳಿತಗಳು, ತೊಂದರೆಗಳು, ಅಡೆತಡೆಗಳು ಬರ್ಬೋದಾಗಿದೆ. ಇನ್ನು ಭಾನುವಾರ, ಸೋಮವಾರದ ಬಳಿಕ ಮಂಗಳವಾರ, ಬುಧವಾರ ನಿಮ್ಮ ಪಾಲಿಕೆ ಉತ್ತಮದಿದೆ. ಮಂಗಳವಾರ, ಬುಧವಾರ, ಗುರುವಾರ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ ಉದ್ಯಮದ ಪ್ರಗತಿ, ಜೊತೆಗೆ ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುತ್ತದೆ. ಜೊತೆಗೆ ನಿಮ್ಮ ಬಂಧುಗಳಲ್ಲಿ ಮಿತ್ರರು ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳಿಂದ ನಿಮಗೆ ಇನ್ನಷ್ಟು ಹೆಚ್ಚಿನ ಪ್ರಾಶಸ್ತ್ಯ ಸಿಗಲಿದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಈ 24, 25, 26 ಅದ್ಭುತವಾದ ಉತ್ತಮ ಫಲವನ್ನು ನೀಡಲಿದೆ. ಕೊನೆಯ ದಿನ ಈ ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲ. ಮತ್ತೊಮ್ಮೆ ಶುಕ್ರವಾರ, ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತು ನಡವಳಿಕೆಯಲ್ಲಿ ಎಚ್ಚರ, ಜೊತೆಗೆ ನಿಮಗೆ ಶತ್ರುಗಳ ಕಾಟ ಅಥವಾ ಶತ್ರು ಪೀಡೆಗಳು ಸಹ ವ್ಯಕ್ತ ಆಗ್ಬೋದು. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಹಲ್ಲೆಯಂತಹ ಘಟನೆಗಳು ಸಹ ಜರಬಹುದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಶುಕ್ರವಾರ, ಶನಿವಾರ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ತಾ ವಿಚಾರ, ಕಾನೂನು ಭಂಗಿಸುವ ವಿಚಾರ ಇದಕ್ಕೆಲ್ಲ ಕೈ ಹಾಕಿದ್ರೆ ನಿಮ್ಮ ಮೇಲೆ ಕೇಸುಗಳು ದಾಖಲಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ಆರಂಭದ 2 ದಿನ, ಕೊನೆಯ 2 ದಿನ ಸ್ವಲ್ಪ ಮುನ್ನೆಚ್ಚರಿಕೆಗಳು, ಮಧ್ಯದ 3 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡಲಿದೆ. ಮಂಗಳವಾರ, ಬುಧವಾರ, ಗುರುವಾರ ಅತ್ಯುತ್ತಮ ಉತ್ತಮ ಫಲ ನೀಡುವಂಥ ದಿನಗಳಾಗಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಆರೆಂಜ್ ಮತ್ತು ವೈಟ್ ಬಣ್ಣ ಬಳಸಿ. ಸಂಖ್ಯೆ 1 ಮತ್ತು 6 1 and 6 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದ ದಿನದಲ್ಲಿ ವಿಶೇಷವಾದ ಚಂದ್ರ ಅನುಕೂಲ ನಿಮಗೆ ಇದ್ದು ವ್ಯಾಪಾರ, ಉದ್ಯಮ, ಆರೋಗ್ಯ, ಶಿಕ್ಷಣ ಎಲ್ಲ ನಿಮ್ಮ ಪರವಾಗಿರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು. ವ್ಯಾಪಾರದಲ್ಲಿ ನಿಮಗೆ ಮುನ್ನಡೆ, ಜೊತೆಗೆ ಬಂಧು ಮಿತ್ರರು ಉತ್ತಮ ಬಾಂಧವ್ಯ ಮಾಡುವಂಥದ್ದು. ಮನೆಯಲ್ಲಿ ಶುಭ ಕಾರ್ಯದ ಚಿಂತನೆಗಳೆಲ್ಲ ಆಗಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಅದ್ಭುತವಾದ ಉತ್ತಮ ಫಲವನ್ನು ಕನ್ಯಾ ರಾಶಿಯವರು ನಿರೀಕ್ಷೆ ಮಾಡೋದು. ಗುರುಬಲ ಇರತಕ್ಕಂಥ ಇದೇ ಕಾಲದಲ್ಲಿ ನಿಮಗೆ ಗುರುವಿನ ಜೊತೆಗೆ ಚಂದ್ರ, ಸೂರ್ಯರ ವಿಶೇಷವಾದ ಬೆಂಬಲ, ಅದೇ ರೀತಿ ಬುಧನ ಬೆಂಬಲ ಇರುವಂಥದ್ದು. ಹಾಗಾಗಿ ಹೆಚ್ಚಿನ ಶುಭ ಗ್ರಹಗಳ ಅತ್ಯನುಕೂಲವಾದ ಅವಸರ ನಿಮಗೆ ಇರುತ್ತೆ. ಹಾಗೆ ಇದಲ್ಲದೆ ನಿಮಗೆ ಇರತಕ್ಕಂಥ ರಾಹುವಿನ ಬೆಂಬಲ ಸಹ ನಿಮಗೆ ಈ ವಾರದಲ್ಲಿ ಸಹಾಯಕ್ಕೆ ಬರಲಿದೆ. ಅನೇಕ ರೀತಿಯ ಅದ್ಭುತ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಪುಣ್ಯ ಫಲಗಳು ನಿಮಗೆ ಕೈಗೆ ಒಟ್ಟಕಲಿವೆ. ಹೊಸ ಭೂಮಿ ಕೊಳ್ಳುವಂಥದ್ದು, ಹೊಸ ಮನೆ ಕೊಳ್ಳುವಂಥದ್ದು, ಯಂತ್ರ ವಾಹನ ಕೊಳ್ಳುವಂಥದ್ದು ಮುಂತಾದ ಅವಕಾಶ ಒದಗಿ ಬರ್ಬೋದಾಗಿದೆ. ಶುಭ ಕಾರ್ಯದ ಚಿಂತನೆ, ಉದಾಹರಣೆಗೆ ಮದುವೆ ಅಪೇಕ್ಷೆ ಉಳ್ಳವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಮನೆ ಅಪೇಕ್ಷೆ ಇದ್ದವರಿಗೆ ಮನೆ ಕೊಳ್ಳುವಂಥದ್ದು, ಮನೆ ಗೃಹ ಪ್ರವೇಶಗಳು ನೆರವೇರುವಂಥದ್ದು, ಅಥವಾ ಸಂತತಿಯ ಅಪೇಕ್ಷೆ ಉಳ್ಳವರಿಗೆ ಸಂತಾನದ ಒಂದು ಶುಭ ಸೂಚನೆಗಳು, ಶುಭ ಸುದ್ದಿಗಳು, ಶುಭ ಶಕುನಗಳಿಗೆ ಕಾಣಿಸಿಕೊಳ್ಳುವಂಥದ್ದು. ಈ ರೀತಿ ಏನೇನು ನೀವು ಶುಭ ಚಿಂತನೆಗಳು ಇಟ್ಕೊಂಡಿದ್ರೋ ಅವೆಲ್ಲವೂ ಈಗ ಈ ದಿನದಲ್ಲಿ ವಿಶೇಷವಾಗಿ ನಿಮಗೆ ಕೈಗೂಡುವಂತಹ ಸಾಧ್ಯತೆ ಬಹಳವಾಗಿ ಇರುತ್ತೆ ಆರಂಭದ 3 ದಿನಗಳು. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ, ಶುಕ್ರವಾರ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ಏರಿಳಿತದ ಘಟನೆಗಳಾಗುವಂಥದ್ದು, ಹಣಕಾಸಿನ ನಿಧಾನ ಆಗ್ಬೋದು. ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ 2 ಬಾರಿ ಪ್ರಯತ್ನ ಮಾಡುವಂಥ ಅವಕಾಶತೆಗಳು ಬರ್ಬೋದು. ಅದರ ಹೊರತು ಹೆಚ್ಚಿನ ಕಂಟಕ ಅಥವಾ ತೊಂದರೆಗಳೇನಿಲ್ಲ. ಸಣ್ಣ ಪುಟ್ಟ ನಿಧಾನಗತಿಯ ಸಣ್ಣ ಪುಟ್ಟ ಹಿನ್ನಡೆ ನಿಮಗೆ ಈ ದಿನಗಳಲ್ಲಿ ಅನುಭವಕ್ಕೆ ಬರ್ಬೋದು. ಆ ಬಳಿಕ ಮತ್ತೆ ನಿಮಗೆ ಶನಿವಾರ ಅದ್ಭುತವಾದ ಉತ್ತಮ ಫಲವನ್ನು ನೀಡ್ತಾ ಇದೆ. ಶನಿವಾರದಂದು ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಜಯ, ಜೊತೆಗೆ ವ್ಯಾಪಾರ ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಪ್ರಶಸ್ತಿ, ಪುರಸ್ಕಾರ, ಪ್ರಾಶಸ್ತ್ಯಗಳು ದೊರಕುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ಸಫಲತೆಗಳು ಸಹ ಸಿಗಲಿವೆ ಈ ವಾರದ ಕೊನೆಯ ದಿನ ಶನಿವಾರದಂದು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತವಾದ ಉತ್ತಮ ಫಲಗಳು ದೊರಕಲಿವೆ. 21, 22, 23, 26, 27 ಎಂಬಂತಹ ದಿನಗಳಲ್ಲಿ ಅದ್ಭುತವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಚಂದ್ರ ಅನುಕೂಲ ಅದ್ಭುತವಾಗಿದೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್ ಬಣ್ಣ ಬಳಸ್ಕೋಬೋದು. ಸಂಖ್ಯೆಗಳು 1, 2, 3, 4, 5 1, 2, 3, 4, 5 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತದೆ. ಭಾನುವಾರ, ಸೋಮವಾರ
ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಹಣಕಾಸಿನ ಖರ್ಚು ಹೆಚ್ಚಳ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದಿರುವಂಥದ್ದು, ಕೆಲಸ ಕಾರ್ಯಗಳು ವಿಘ್ನ ಅಥವಾ ಅಡೆತಡೆ ವಿಳಂಬಗಳು ಬರುವಂಥದ್ದು. ಜೊತೆಗೆ ನಿಮಗೆ ಹಿರಿಯರಲ್ಲಿ ಕಲಹ ಮತ್ತು ತಂದೆ ತಾಯಿಯಲ್ಲೂ ಕಲಹ ಅಥವಾ ನಿಮ್ಮ ಹಿರಿಯ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ಸಹ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಪ್ರಯತ್ನದಲ್ಲಿ ಯಾವುದೇ ರೀತಿಯ ಸಫಲತೆ ಕಂಡು ಬರೋದಿಲ್ಲ. ಪದೇ ಪದೇ ವಿಘ್ನ ಅಥವಾ ವಿಳಂಬಗಳು ವ್ಯಕ್ತ ಆಗುವಂಥದ್ದು. ಹಾಗಾಗಿ ಈ ಭಾನುವಾರ ಸೋಮವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರವಾಗಿರಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಅದು ಯಾವುದೇ ರೀತಿಯ ದೊಡ್ಡ ಮೊತ್ತದ ಸಾಲ ಟ್ರಾನ್ಸಾಕ್ಷನ್ ಮಾಡೋ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಅದ್ಭುತವಾದ ದಿನ. ಮಂಗಳವಾರ ಬುಧವಾರ ಸ್ವಲ್ಪ ಉತ್ತಮ ಚೇತರಿಕೆ ಬರುತ್ತೆ. 25, 26ರಲ್ಲಿ ಅನೇಕ ರೀತಿಯ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ ಉದ್ಯಮ ಎಲ್ಲ ಪ್ರಗತಿಯಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು, ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಸಹ ಒದಗಿ ಬರಲಿವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಮಂಗಳವಾರ ಬುಧವಾರ ಗುರುವಾರ ನಿರೀಕ್ಷೆ ಮಾಡ್ಬೋದು. ಕೊನೆಯ ದಿನ ಶುಕ್ರವಾರ ಶನಿವಾರ ಸಹ ನಿಮಗೆ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ಇದು ಹಣಕಾಸಿನ ಪಾವತಿ ಪೇಮೆಂಟ್ಗಳ ಬಗ್ಗೆ ಸಹ ಎಚ್ಚರವಾಗಿರಬೇಕು. ಯಾಕಂದರೆ ನಿಮಗೆ ಕೆಲವು ನಂಬಿಸಿ ಮೋಸ ಮಾಡುವಂಥದ್ದಾಗಲಿ ಅಥವಾ ವಂಚನೆ ಮಾಡುವಂಥ ಘಟನೆಗಳು ಶನಿವಾರದಂದು ಜರಗಬಹುದಾಗಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾದ ಗ್ರಹಾನುಕೂಲಗಳು ಅದ್ಭುತವಾಗಿವೆ. ಅಲ್ಲಿ ನಿಮಗೆ ಬುಧಾನುಗ್ರಹ, ಶುಕ್ರಾನುಗ್ರಹ ಜೊತೆಗೆ ಕೇತುವಿನ ಬೆಂಬಲ ಇತ್ಯಾದಿ ಇರುವಂಥದ್ದಲ್ಲದೆ ನಿಮಗೆ ಅನುಕೂಲದಂಥ ಶನಿ ಮಹಾತ್ಮರ ಬೆಂಬಲ ಸಹ ಈ ವಾರದಲ್ಲಿದೆ. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಗ್ರೀನ್, ವೈಟ್, ಮಿಕ್ಸ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 5, 6, 7, 8, 5, 6, 7, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಬರ್ತಾಯಿದೆ. ಭಾನುವಾರ ಸೋಮವಾರ ಮಂಗಳವಾರ 3 ದಿನಗಳು ಅದ್ಭುತವಾದ ಫಲಿತಾಂಶ. ವ್ಯಾಪಾರ ಉದ್ಯಮ ಶಿಕ್ಷಣ ಚೆನ್ನಾಗಿ ನಡೀತಾ ಹೋಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಮೂಲದ ಸಂಸ್ಥೆಗಳಿಂದ ನಿಮಗೆ ಕೊಡುಗೆ ಅಥವಾ ಉದ್ಯೋಗದ ಆಫರ್ ಎಲ್ಲ ಬರ್ಬೋದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅನೇಕ ರೀತಿಯ ಶುಭ ಅವಕಾಶಗಳು, ಪ್ರಯತ್ನದಲ್ಲಿ ಸಫಲತೆ, ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು ಜರಲಿವೆ. ಶುಭ ಆರಂಭದ ಕಾರ್ಯಗಳು ಸಹ ಆಗ್ಬೋದು. ಹಾಗಾಗಿ ಆರಂಭದ 3 ದಿನ ಭಾನುವಾರ ಸೋಮವಾರ ಮಂಗಳವಾರ ಅದ್ಭುತವಾದ ಉತ್ತಮ ಫಲವನ್ನು 21, 22, 23 ನಿರೀಕ್ಷೆ ಮಾಡ್ಬೋದು. 24, 25 ಮಿಶ್ರ ಫಲಗಳ ಸೂಚನೆ. ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಇತರರಿಂದ ನಿಮಗೆ ಕಿರುಕುಳದ ಅನುಭವಗಳು ಆಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಬದಲಾವಣೆಗಳಿಂದ ನಿಮಗೆ ಆಘಾತ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ನೀವು ಮುನ್ನೆಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಈ ಒಂದು ಕಾಲದಲ್ಲಿ. ಆ ಬಳಿಕ ಬರುವಂಥ ದಿನ ನಿಮಗೆ 26, 27 ಬಹಳ ಅದ್ಭುತವಾಗಿದೆ. ಗುರುವಾರ ಶುಕ್ರವಾರ ಅದ್ಭುತವಾದ ಉತ್ತಮ ಫಲ. ವ್ಯಾಪಾರ ಉದ್ಯಮ ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ವವಾದ ದಾಖಲೆಗಳು ಪತ್ರಗಳು ನಿಮಗೆ ಕೈ ಸೇರುವಂಥದ್ದು. ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಈ ಕೊನೆಯ ದಿನಗಳಲ್ಲಿ. ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ವಾರದ ಆರಂಭ ದಿನ ಸ್ವಲ್ಪ ಸಾಮಾನ್ಯ ಫಲ, ಉತ್ತಮ ಫಲ ಬಂತು. ಮಧ್ಯದಲ್ಲಿ ಸ್ವಲ್ಪ ಮಿಶ್ರ ಫಲ ಬಂತು. ಈ ಮಂಗಳವಾರ ಬಳಿಕ ಬುಧವಾರ ಗುರುವಾರ ಮಿಶ್ರ ಫಲ ಮತ್ತು ಶುಕ್ರವಾರ ಶನಿವಾರ ಉತ್ತಮ ಫಲಗಳು ಬಂದಿವೆ. ಈ ವಾರ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಎಲ್ಲೋ, ವೈಟ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳನ್ನು ನೋಡಿದರೆ 2, 3, 6, 7, 2, 3, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಆರಂಭ ಆಗ್ತಿದೆ. ವಿಶೇಷವಾಗಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅನುಕೂಲವಾದ ಫಲಿತಾಂಶ ಇದೆ. ಗೃಹಿಣಿಯರು ಮಹಿಳೆಯರಿಗೆ ಸಾಮಾನ್ಯವಾಗಿ ನೆಮ್ಮದಿ ವಾತಾವರಣ. ಕೆಲವರಿಗೆ ಮನೆ, ಭೂಮಿ, ಯಂತ್ರ, ಉಪಕರಣಗೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ಅವರವರ ಒಂದು ವೃತ್ತಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುವಂಥ ಅವಕಾಶಗಳು ಇವೆಲ್ಲ ಬರುತ್ತವೆ. ಅದೇ ರೀತಿ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಅನಿರೀಕ್ಷಿತ ಲಾಭ, ಕೆಲವರಿಗೆ ಅನಿರೀಕ್ಷಿತವಾದ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟ್ ಇತ್ಯಾದೆಲ್ಲ ಸಿಗುವಂಥದ್ದು. ಹಾಗಾಗಿ ಈ ವಾರದಲ್ಲಿ ಅದ್ಭುತವಾದ ಆರಂಭದ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಹ ಲಭ್ಯ ಆಗ್ಬೋದು ಆರಂಭದ ದಿನಗಳಲ್ಲಿ. ಆ ಬಳಿಕ ಬರುವಂಥ 27, 28 ಮಿಶ್ರ ಫಲಗಳ ಸೂಚನೆ ಇರುತ್ತೆ. 26, 27 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಶುಕ್ರವಾರ ಶನಿವಾರ ಯಾವುದೇ ರೀತಿಯ ತೊಡಕುಗಳು ನಿಮಗೆ ಎದುರಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು. ಆದರೆ 24, 25 ಅದ್ಭುತವಾದ ಉತ್ತಮ ಫಲ ಕೊಡುತ್ತೆ. 26, 27 ಮಾತ್ರ ನಿಮಗೆ ವಿರುದ್ಧವಾದ ಫಲಗಳನ್ನು ಕೊಡಬಹುದಾಗಿದೆ. ಹಾಗಾಗಿ ಅಂದು ಸ್ವಲ್ಪ ನೀವು ಮುನ್ನೆಚ್ಚರಿಕೆ ಹೆಜ್ಜೆನ ಖಂಡಿತ ಅನುಸರಿಸಬೇಕಾಗತ್ತೆ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತವಾದ ಚಂದ್ರರ ಅನುಕೂಲ ಅದ್ಭುತವಾಗಿದ್ದು, ವ್ಯಾಪಾರ ಉದ್ಯಮ ಶಿಕ್ಷಣಕ್ಕೆಲ್ಲ ಸಹಾಯ ಆಗುತ್ತೆ. ಅದೇ ರೀತಿ ರಾಹುವಿನ ಬೆಂಬಲ, ಬುಧನ ಬೆಂಬಲ, ಜೊತೆಗೆ ಮಂಗಳನ ಬೆಂಬಲ ಸಹ ನಿಮ್ಮ ವರವಾಗಿರುವ ಕಾರಣ ಅನೇಕ ರೀತಿಯ ಕೊಡುಗೆಗಳು ಈ ವಾರದಲ್ಲಿ ಆಗ್ಬೋದು. ಭೂಮಿ, ಮನೆ, ಯಂತ್ರ, ಉಪಕರಣ, ವಾಹನಗಳಿಗೆ ಸಂಬಂಧಪಟ್ಟ ಅನೇಕ ರೀತಿಯ ಕಾರ್ಯಚಟುವಟಿಕೆಗಳು ಇಂದು ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಗ್ರೇ, ಗ್ರೀನ್, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 2, 4, 5, 9, 2, 4, 5, 9 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಇನ್ನು ಮಕರ ರಾಶಿಗೆ ವಾರದ ಆರಂಭ ಖರ್ಚುಗಳಿಂದ ಆರಂಭ ಆಗುತ್ತೆ. ಅನಿರೀಕ್ಷಿತ ಖರ್ಚು, ಅನಪೇಕ್ಷಿತ ಖರ್ಚುಗಳು ಅಥವಾ ಉಳಿತಾಯ ಮಾಡಿಟ್ಟ ಅಥವಾ ಹೂಡಿಕೆ ಮಾಡಿದಂಥ ಹಣವನ್ನು ಈಗ ಬಲವಂತವಾಗಿ ತೆಗೆಯುವಂಥದ್ದು ಅಥವಾ ನಿಮ್ಮದೇ ಹಣ ನಿಮಗೆ ಬೇಕೆನಿಸಿದಾಗ ಕೈಗೆ ಸರಿಯಾದ ಸಮಯಕ್ಕೆ ಸಿಗದೇ ಇರುವಂಥದ್ದು ಇತ್ಯಾದಿ ಅನೇಕ ರೀತಿಯ ಏರುಪೇರುಗಳು ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟು ಆಗ್ಬೋದಾಗಿದೆ ಭಾನುವಾರ ಸೋಮವಾರ. ಆ ಬಳಿಕ ಮಂಗಳವಾರ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಅದ್ಭುತವಾದ ದಿನ. ಮಂಗಳವಾರದಿಂದ ಗುರುವಾರದವರೆಗೂ ಅನೇಕ ರೀತಿಯ ಶುಭ ಲಾಭಗಳು ಆಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಬಂಧು ಮಿತ್ರರಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳಾಗುವಂಥದ್ದು. ಅದೇ ರೀತಿ ನೀವು ನಡೆಸುವಂತಹ ಯಾವುದೇ ರೀತಿಯ ಕೆಲಸ ಕಾರ್ಯಕ್ರಮಗಳಲ್ಲಿ ನಿಮಗೆ ಆಗುವಂತಹ ಒಂದು ಅನುಭೂತಿಯಿಂದ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ದೂರದ ಬಂಧು ಮಿತ್ರರನ್ನು ಅಪರೂಪಕ್ಕೆ ಭೇಟಿಯಾಗುವಂಥ ಅವಕಾಶ ಎಲ್ಲ ಒದಗಿ ಬರುತ್ತೆ. ಹಾಗಾಗಿ ಅನೇಕ ಶುಭ ಫಲಗಳ ನಿರೀಕ್ಷೆ ಆರಂಭದ ದಿನಗಳಲ್ಲಿ ನಿಮಗೆ ಕಂಡುಬರುತ್ತೆ. ಆ ಬಳಿಕ ಬರುವಂತಹ ದಿನ ಅಲ್ಲಿ 25, 26, 27 ಮತ್ತು 3 ದಿನಗಳು ನಿಮಗೆ ಅಲ್ಲಿ ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು, ಯಶವನ್ನು ಕೊಡ್ತಾನೆ. ಸಂತತಿಯ ಯೋಗ ಕೆಲವರಿಗೆ ಬರ್ಬೋದು. ಶುಭ ಕಾರ್ಯಗಳನ್ನು ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಶುಭ ಆರಂಭಗಳು ಬರುವಂಥದ್ದು ಅಥವಾ ಕೈಗಾರಿಕೆ, ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ 26, 27ರಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದ ದಿನಗಳು ಸ್ವಲ್ಪ ಮಿಶ್ರ ಫಲಗಳು, ಮಧ್ಯದಲ್ಲಿ ಉತ್ತಮ ಫಲಗಳು, ಕೊನೆಯಲ್ಲಿ ಸಹ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಮಕರದವರು. ಗುರುಬಲದ ಒಂದು ಅದೃಷ್ಟ ನಿಮಗೆ ಇರುವ ಕಾಲದಲ್ಲಿ ಅಲ್ಲಿ ಸೂರ್ಯಾನುಕೂಲ ಸಹ ಇರುವ ಕಾರಣ ಈ ವಾರದಲ್ಲಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಸರ್ಕಾರಿ ಸಂಬಂಧಿತ ಯಾವುದೇ ರೀತಿಯ ಪೇಪರ್ಗಳ ಮೂಮೆಂಟ್ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅದ್ಭುತವಾದ ನಿಮಗೆ ಅವಕಾಶ ಇರುತ್ತೆ. ಈ ವಾರದಲ್ಲಿ ನೀವು ಬಳಸತಕ್ಕಂಥ ಬಣ್ಣಗಳನ್ನು ನೋಡಿದ್ರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಎಲ್ಲೋ, ಬ್ಲೂ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 3, 1, 2, 3, 8 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ, ಅಷ್ಟಮದಲ್ಲಿ ಚಂದ್ರನ ಇರುವ ಕಾರಣ ಅಲ್ಲಿ ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೆ ನಿಮ್ಮ ಒಂದು ಮನಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು. ಜೊತೆಗೆ ಸಕಾಲದಲ್ಲಿ ಯಾವುದೇ ಸಹಾಯಗಳು ಸಿಗದೆ ಹೋಗುವಂಥದ್ದು, ಹಣಕಾಸಿನ ಕೊರತೆ ಅಥವಾ ಅನಾರೋಗ್ಯ ಸಮಸ್ಯೆ ಎಲ್ಲ ಒಟ್ಟೊಟ್ಟಿಗೆ ಎದುರಾಗುವಂಥದ್ದು. ಹಾಗಾಗಿ ಇಂದು ಸ್ವಲ್ಪ ತಾಳ್ಮೆಯನ್ನು ಅನುಸರಿಸಬೇಕು. ಯಾವುದೇ ರೀತಿಯ ಒಪ್ಪಂದ, ಸಹಿ ಇತ್ಯಾದಿಗಳನ್ನು ಮಾಡುವುದೆಲ್ಲ ಒಳ್ಳೆಯದಲ್ಲ. ಅದೇ ರೀತಿ ಈ 24, 25 ಹಾಗೆ ನಿಮಗೆ ಮಿಶ್ರ ಫಲಗಳ ಸೂಚನೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಜೊತೆಗೆ ಬೇರೆ ಬೇರೆ ರೀತಿಯ ನಿಮ್ಮ ಈ ಚಟುವಟಿಕೆಗಳಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ನಿಧಾನಗತಿ ಸಹ ಅನುಭವಕ್ಕೆ ಕೆಲವರಿಗೆ ಬರ್ಬೋದು. ಇನ್ನು ಈ ಬಳಿಕ 25, 26 ಪರವಾಗಿಲ್ಲ. 25, 26 ನಿಮಗೆ ಜಯ, ಸುಖ, ಲಾಭ ಇದೆ, ಇಷ್ಟಾರ್ಥ ಸಿದ್ಧಿದೆ, ಲಾಭ ವೃದ್ಧಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬಹಳಷ್ಟು ಮುನ್ನಡೆಗಳು ಆಗಲಿವೆ. ಕೊನೆಯ ದಿನ ಶನಿವಾರ ನಿಮಗೆ ಉತ್ತಮ ಫಲ ಸಹ ನಿರೀಕ್ಷೆ ಇದೆ. ಇಂದು ನಿಮಗೆ ವಿಶೇಷವಾಗಿ ಚಂದ್ರ ಅನುಕೂಲ, ಲಾಭ, ಜಯ, ಸುಖ, ಯಶಸ್ಸನ್ನು ಕೊಡಲಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿವಾಹದ ಸಾಧ್ಯತೆ, ಇನ್ನು ಕೆಲವರಿಗೆ ಸಂತಾನದ ಫಲದ ಸಾಧ್ಯತೆ ಸಹ ಇದೆ. ಹಾಗಾಗಿ ಈ ಒಂದು ಪವಾಡ ಸದೃಶವಾದ ಅನೇಕ ರೀತಿಯ ಬದಲಾವಣೆಗಳನ್ನು ವಾರದ ಆರಂಭದಲ್ಲಿ ಮಧ್ಯದಲ್ಲಿ ನಿರೀಕ್ಷೆ ಮಾಡೋದು. ಕೊನೆಯ ದಿನ ನೀವು ಮತ್ತಷ್ಟು ಉತ್ತಮ ಫಲ, ನಿಮಗೆ ಶನಿವಾರದಂದು ಜಯ, ಸುಖ, ಲಾಭ, ಕೀರ್ತಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅದ್ಭುತವಾದ ಉತ್ತಮ ಫಲವನ್ನು ಕುಂಭರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. ಆರಂಭದ ದಿನ ಸ್ವಲ್ಪ ಗುರುಬಲದ ಕೊರತೆ ಇದ್ದರೂ ನಂತರ ನಿಮಗೆ ಅದು ಫಿಲ್ಲಪ್ ಆಗುವಂಥದ್ದು, ಅಲ್ಲಿ ಅನೇಕ ರೀತಿಯ ಶುಭ ಫಲಗಳನ್ನು ನಿಮಗೆ ನೀಡಬಹುದಾಗಿದೆ. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಗ್ರೀನ್ ಮತ್ತು ವೈಟ್ ಬಣ್ಣ ಬಳಸಿ. ಸಂಖ್ಯೆಗಳು ನೀವು 5 ಮತ್ತು 6, 5 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮೀನರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ. ಅರಳಿ ಮರದ ಪ್ರದಕ್ಷಿಣೆ, ಅರಳಿ ಮರಕ್ಕೆ ಕುಂಕುಮಾರ್ಚನೆಗಳನ್ನು ಮಾಡುವುದರಿಂದ ನಿಮ್ಮ ದೋಷ ನಿವಾರಣೆ ಆಗುವಂಥದ್ದು. ಅದೇ ರೀತಿ ಸಾಡೆ ಸಾತಿಯ ಪರ್ವದಲ್ಲಿದ್ದರೂ ಸಹ ನಿಮಗೆ ಇಲ್ಲಿ ಆರಂಭದ ದಿನದಲ್ಲಿ ಸ್ವಲ್ಪ ಈ ಚಂದ್ರಾನುಕೂಲ ಉತ್ತಮವಾಗಿದೆ. 21, 22, 23 ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ನಿಮಗೆ ಚಂದ್ರಾನುಕೂಲ ಇರುವ ಕಾರಣ ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲದರಲ್ಲಿ ಮುನ್ನಡೆ ಬರುತ್ತೆ. ಹಳೆಯ ಮಿತ್ರರಿಂದ, ಬಂಧುಗಳಿಂದ ಸಹಾಯ ಸಿಗುತ್ತೆ ಅಥವಾ ನಿಮ್ಮ ಯಾವುದೇ ರೀತಿಯ ಸ್ಪಂದನೆಗಳಿಗೆ ತೀವ್ರವಾದ ಪ್ರತಿಸ್ಪಂದನೆಗಳು ಸಿಕ್ಕಿ ನಿಮಗೆ ಮನಸ್ಸಿಗೆ ಖುಷಿಯಾಗುತ್ತೆ. ಹಾಗಾಗಿ ಆರಂಭದ ದಿನ ನೀವು ವಿಶೇಷವಾಗಿ 24, 21, 22, 23ರಲ್ಲಿ ನೀವು ವಿಶೇಷವಾದ ಶುಭ ಲಾಭಗಳನ್ನು ಅನುಭವಿಸ್ತೀರಾ. ವ್ಯಾಪಾರೋದ್ಯಮದಲ್ಲಿ ಮುನ್ನಡೆಗಳು ಬರಲಿವೆ. ಮಧ್ಯದ ದಿನಗಳಲ್ಲಿ ಸ್ವಲ್ಪ ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಏರಿಳಿತ ದಿನಗಳು, ಏರುಪೇರಾಗುವಂಥದ್ದು. ಮಾತಿನ ಚಕಮಕಿ ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳಾಗುವಂಥದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ವಿಶೇಷವಾದ ಉತ್ತಮ ಫಲಗಳನ್ನು ಮೀನರಾಶಿಯವರು ನಿರೀಕ್ಷೆ ಮಾಡ್ಬೋದು. ಆರಂಭದ 21, 22, 23 ಹಾಗೂ ವಿಶೇಷವಾದ ಶುಭಫಲ. ಕೊನೆಯ ಒಂದಿನ ಶನಿವಾರ ಸಹ ಉತ್ತಮ ಫಲ ನಿರೀಕ್ಷೆ ಮಾಡುವಂಥದ್ದು. ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣ, ಎಲ್ಲೋ, ವೈಟ್, ಮಿಕ್ಸ್, ರೆಡ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆ 3, 6, 7, 9, 3, 6, 7, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ. ಜೂನ್ 21ರಿಂದ 27ರ ಅವಧಿಯ ಈ ಭವಿಷ್ಯದ ವಿಶ್ಲೇಷಣೆಯಲ್ಲಿ
ಕೆಲವೊಂದು ಬಾರಿ ನಿಮಗೆ ಗೋಚಾರ ಫಲದಲ್ಲಿ ಕೆಲವೊಂದು ರಾಶಿಗೆ ಉನ್ನತ ಫಲ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿ ಸಂಕಷ್ಟ ಫಲಗಳು ವ್ಯಕ್ತವಾಗಿರ್ಬೋದು. ಯಾರೂ ಇದರಿಂದ ಚಿಂತರಾಗಬೇಕಾಗಿಲ್ಲ. ನಿಮ್ಮ ದೈವ ಭಕ್ತಿಯನ್ನು ಅಥವಾ ಈ ಬ್ರಹ್ಮ ವಿಷ್ಣು ಶಿವಾತ್ಮಿಕ ತ್ರಿಶಕ್ತಿ ಸ್ವರೂಪದ ಯಾವುದೇ ರೀತಿಯ ಶಕ್ತಿಯನ್ನಾಗಲಿ ಅಥವಾ ಆದಿಮಾಯ ದುರ್ಗಾದೇವಿ ಸ್ವರೂಪದಲ್ಲಾಗಲಿ ಅಥವಾ ಗಾಯತ್ರಿ ಮತ್ತು ಗಾಯತ್ರಿ ಮಂತ್ರದ ಸ್ವರೂಪದಲ್ಲಾಗಲಿ ದೇವತಾ ಭಕ್ತಿಯನ್ನು ಮಾಡ್ತಾ ಬನ್ನಿ. ನಿಮಗೆ ಅಂಟಿದ ಆ ಕಳಂಕವನ್ನು ನಿವಾರಣೆ ಮಾಡಿಕೊಳ್ಳಕ್ಕೆ ಈ ವಾರದಲ್ಲಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆಯುತ್ತಾ ಗ್ರಾಮ ದೇವತೆ, ಸ್ಥಳ ದೇವತೆ ಹಾಗೂ ನವಗ್ರಹ ದೇವತೆಗಳ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಿದ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.